ಕರಾವಳಿಯ ಈ ಕರಾಳ ಪ್ರತಿಭೆ ನಿಮಗೆ ನೆನಪಿದ್ದಾಳ? ಹಿಜಾಬ್ ಗಲಾಟೆ ಟೈಮ್, ಓದೋ ಟೈಮಲ್ಲಿ ಚೆನ್ನಾಗಿ ಓದಿ ವಿದ್ಯಾರ್ಜನೆಯನ್ನ ಮಾಡಿ ಹುಟ್ಟಿರುವ ದೇಶಕ್ಕೆ, ರಾಜ್ಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಎಸ್ಪೆಷಲಿ ಒಂದು ಒಳ್ಳೆ ಹೆಸರನ್ನ ತರೋ ಬದಲಾಗಿ ನಾವು ಯೂನಿಫಾರ್ಮ್ ಹಾಕೊಂಡ್ ಬರೋದಿಲ್ಲ ಕಾಲೇಜ್ಗೆ, ಹಿಜಾಬ್, ನಕಾಬ್, ಬುರ್ಖಾ ಅಂತೆಲ್ಲ ಗಲಾಟೆ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕರ್ನಾಟಕದ ಮಾನ ಮರ್ಯಾದೆಯನ್ನ ಹರಾಜು ಹಾಕೋಕೆ ಹೊರಟಿದ್ದಂತಹ ಮುಸ್ಲಿಂ ಸಮುದಾಯದ ಕೆಲ ಹೆಣ್ಣು ಮಕ್ಕಳು ಒಂದ್ ಕಡೆಯಾದ್ರೆ, ಇಂಥ ಹೆಣ್ಣು ಮಕ್ಕಳ ದೈನಂದಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ 1990ರಿಂದ 2023 ನಡುವೆ ಬರೆದಿರುವಂತಹ 12 ಶಾರ್ಟ್ ಸ್ಟೋರೀಸ್ನ ಮೂಲಕ ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕೃತಿ ಇದೇ ಮುಸ್ಲಿಂ ಸಮುದಾಯದ ಹಿರಿಯ ಹೆಣ್ಣು ಮಗಳು ಬಾನು ಮುಷ್ತಾಕ್ ಅನ್ನೋರ ಮೂಲಕ ಇಂಟರ್ನ್ಯಾಷನಲ್ ಪ್ರೆಸ್ಟೀಜಿಯಸ್ ಬೂಕರ್ ಅವಾರ್ಡ್ ಅನ್ನ ತಂದುಕೊಡುತ್ತೆ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ. 50,000 ಯೂರೋ ಪ್ರೈಸ್ ಅಂದ್ರೆ ಸುಮಾರು 60 ಲಕ್ಷ ರೂಪಾಯಿ ಅಂತ ಇದರ ವರ್ತ್ ಈ ಅವಾರ್ಡ್. ಆದ್ರೆ ಇದು ನಮಗೆ ಹಣಕ್ಕೂ ಮೀರಿರುವಂತಹ ದೊಡ್ಡ ಹಿರಿಮೆ. ಯಾಕೆ ಅಂತಂದ್ರೆ ಕನ್ನಡಕ್ಕೆ, ಅದು ಕೂಡ ಶಾರ್ಟ್ ಸ್ಟೋರೀಸ್ಗೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರೆಸ್ಟೀಜಿಯಸ್ ಬೂಕರ್ ಅವಾರ್ಡ್ ಸಿಕ್ಕಿರೋದು. ಇದರ ಮೂಲಕ ಕನ್ನಡ ಭಾಷೆ ಪ್ರಪಂಚದ ಮೂಲೆ ಮೂಲೆಯನ್ನ ರೀಚ್ ಆಯ್ತು. ಇದರ ಜೊತೆಗೆ ಯಾರ್ಯಾರಲ್ಲ ಭಾಷಾ ಅಭಿಮಾನ ಅಲ್ಲ, ಅಂಧತೆಯನ್ನ ಹೊಂದಿರ್ತಾರೆ, ನಾನು ಬೇರೆ ಭಾಷೆ ಕಲಿಯೋದಿಲ್ಲ, ಬೇರೆಯವ್ರ ಹತ್ರ ಬೇರೆ ಭಾಷೆಯಲ್ಲಿ ಮಾತಾಡೋದಿಲ್ಲ ಅಂತ ಹೇಳ್ತಿರ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೀಪಾ ಬಶ್ತಿ ಅನ್ನೋರು ಬಾನು ಮುಷ್ತಾಕ್ ಅವರ ಈ ಕೃತಿಯನ್ನ, ಶಾರ್ಟ್ ಸ್ಟೋರೀಸ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರಿಂದಾನೇ ಇದಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ತು. ಹಾಗಾಗಿ ಭಾಷೆ ಅನ್ನೋದು, ನನ್ನ ಭಾಷೆಯನ್ನ ಬೇರೆಯವ್ರಿಗೆ ತಿಳಿಸ್ಬೇಕು ಅಂತಂದ್ರೆ ಯಾವುದು ಗ್ಲೋಬಲಿ ತುಂಬಾ ಕಮ್ಯುನಿಕೇಟೆಡ್ ಲ್ಯಾಂಗ್ವೇಜ್ ಇರುತ್ತೆ, ಅದನ್ನ ಕಲಿಯೋದು ಕೂಡ ಇಂಪಾರ್ಟೆಂಟ್, ಸೋ ದ್ಯಾಟ್ ವಿ ಕ್ಯಾನ್ ಸ್ಪ್ರೆಡ್ ದ ಬ್ಯೂಟಿ, ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್. ಇಂಥದ್ದು ನಮಗೆ ಪ್ರೇರಣೆ ಆಗಬೇಕು. ಅದರ ಬದಲಾಗಿ ಮತದ ಆಧಾರವನ್ನ, ಆಚರಣೆಯನ್ನ ಇಟ್ಕೊಂಡು ಗಲಾಟೆ ಮಾಡೋದಲ್ಲ. ಹಾಗೆ ಕನ್ನಡ ಭಾಷೆಯ ಹಿಸ್ಟ್ರಿ ಅನ್ನೋದು, ಅದರ ಶ್ರೀಮಂತಿಕೆ ಅನ್ನೋದು ಯಾರ ಮೂಲಕ ಬೇಕಾದರೂ ರೀಚ್ ಆಗಬಹುದು ಅನ್ನೋದಕ್ಕೂ ಕೂಡ ಇದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್.